ಹೇಗೆ ಅನ್ನಿಸ್ತು ಶೂಟಿಂಗ್ ಸಮಯದಲ್ಲಿ ಹೇಗಿತ್ತು ಇಡೀ ಸಿನಿಮಾದ ಬಗ್ಗೆ ಸಾಧ್ಯ ಆದರೆ ಡೈರೆಕ್ಟರ್ ಪರ್ಮಿಷನ್ ಇದ್ರೆ ನಿಮ್ಮ ಪಾತ್ರದ ಬಗ್ಗೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಶೂಟಿಂಗಲ್ಲಿ ಚೆನ್ನಾಗಿತ್ತು ಮೇಡಮ್. ಅಣ್ಣನ ಜೊತೆ ಒಂದು ಸಿನಿಮಾ ಬೇರೆ ಥರ ಕೆಲಸ ಮಾಡಿದ್ದೆ ಬ್ಯಾಕ್ ಸ್ಕ್ರೀನ್ ಟೆಕ್ನಿಷಿಯನ್ ಆಗಿ. ಈಗ ಅಣ್ಣನ ಜೊತೆ ಮುಂದೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳುವಂಥ ಸಂದರ್ಭ ಬಂದಿದೆ. ತುಂಬ ಖುಷಿಯಾಗುತ್ತೆ ಅಣ್ಣನ ಜೊತೆ ಕೆಲಸ ಮಾಡೋದಕ್ಕೆ. ಹರೀಶ್ ಅವ್ರ ಬಗ್ಗೆ ಒಂದಷ್ಟು ಟ್ರಾವೆಲ್ ಇದೆ, ಜೊತೆಗೆ ಇನ್ನೂ ಮುಂದೆ ಹೋಗ್ಬೇಕಂತ ಆ ಟ್ರಾವೆಲ್ ಮಾಡಿದ್ಮೇಲೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಮೇಡಮ್. ಕೋಣ ಎಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ನಮ್ಮ ಟೀಮ್ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕರಣ್ ಹರಿ ಅಂತ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಫಸ್ಟ್ ಟೈಮ್ ಕೋಮಲ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ, ಅದು ತುಂಬ ಖುಷಿ ಇದೆ ನನಗೆ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ಹರೀಶ್ ಸರ್ ಬಗ್ಗೆನೇ ಮಾತಾಡ್ತೀನಿ. ಹರೀಶ್ ಸರ್ ಒಂದು ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸರ್. ಖಂಡಿತ ನಿಮ್ಮ ಜೊತೆ ವರ್ಕ್ ಮಾಡಬೇಕು ಅನ್ನೋ ಆಸೆ ನನಗಿತ್ತು. ಈ ಸಿನಿಮಾದಲ್ಲ ಫುಲ್ಫಿಲ್ ಆಯಿತು. ಹಾಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಒಂದು ಒಳ್ಳೆ ಸಿನಿಮಾನ ಆಚೆ ತರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಈ ಥರದೊಂದು ಸಿನಿಮಾಗಳು ಖಂಡಿತವಾಗ್ಲೂ ಆಚೆ ಬರಬೇಕು, ಗೆಲ್ಲಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಗಿರೀಶ್ ಸರ್ ಕ್ಯಾಮ್ರಾಮನ್ ಆಗಿರ್ಬೋದು ಸರ್, ಅವರು ಸಹ ತುಂಬ ಒಳ್ಳೆ ವರ್ಕರು. ನಾನು ನೋಡಿದೆ ತುಂಬ ಹೆಂಗಂದರೆ ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಈ ಟೀಸರ್ ಹೇಳೋಕ್ಕೂ ಮುಂಚೆನೇ ಅವರಿಗೆ ತುಂಬ ಅದ್ಭುತವಾದ ಟೆಕ್ನಿಕಲ್ ಟೀಮ್ ಕಟ್ಟಿದ್ರು. ಅದ್ರ ಮುಂಚೆನೇ ಹೇಳಿದ್ರು ನನಗೆ ಈ ಸಿನಿಮಾ ಬಗ್ಗೆ. ಮಾತಾಡ್ಬೇಕಾದ್ರೆ ಟೆಕ್ನಿಕಲಿ ಸ್ಟ್ರಾಂಗ್ ಇದೆ ಅಂತ ನನಗೆ ಅನ್ನಿಸ್ತು. ಹಾಗೆ ಅದೆಲ್ಲದಕ್ಕಿಂತ RK ಸರ್ ಮತ್ತು ತನಿಷಾ ಅವರು, ಇವರು ಯಾವತ್ತೂ ಅಲ್ಲಿ ಸೆಟ್ಟಲ್ಲಿ ಪ್ರೊಡ್ಯೂಸರ್ ಫೀಲೇ ಕೊಟ್ಟಿಲ್ಲ ನಮಗೆ. ಆಲ್ ದ ಬೆಸ್ಟ್ ಸರ್. ಒಂದೊಳ್ಳೆ ಸಿನಿಮಾನ ತಗೊಂಡು ಬರ್ತಾ ಇದ್ದೀರಾ, ನಿಮ್ಗೆ ಆಲ್ ದ ಬೆಸ್ಟ್. ಹಾಗೆ ತನಿಷಾ ಅವ್ರು ಬಂದಿಲ್ಲ, ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಹಾಗೆ ಕೋಮಲ್ ಸರ್ ಅಷ್ಟೇ. ಕೆ ಅನ್ನೋದ್ರಲ್ಲೇ ಪವರ್ ಇದೆ ಅಂತ ಅನ್ಕೋತೀನಿ. ಈ ವರ್ಷದಲ್ಲಿ ಕೆಲವು ಸಿನಿಮಾಗಳು ಹಿಟ್ ಆಗಿದೆ, ಅದ್ರ ಸಾಲಲ್ಲಿ ಇದು ಒಂದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಕೆ ಅಂತ ಕೋಮಲ್ ಸರ್ ಇದ್ದಾರೆ ಇದರಲ್ಲಿ, ಇನ್ನೊಂದಷ್ಟು ಅದಕ್ಕೆ ಸ್ಟ್ರೆಂತ್ ಆಗಲಿ. ಕಾಂತಾರ, KGF ಅಂಡ್ ಕೋಣ ಎಲ್ಲರ ಥರನೇ ಒಂದು ದೊಡ್ಡ ಹಿಟ್ ಆಗಲಿ ಸರ್. ಆಲ್ ದ ಬೆಸ್ಟ್ ಸರ್ ಎಂಟೈರ್ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್ ಕರಣ್ ಅವರೇ. ನಿಮ್ಮ ಹೆಸರು ಕೆ ಇರೋದ್ರಿಂದ ನಿಮ್ಗೆ ಕೂಡ ಸಕ್ಸಸ್ ಸಿಗಲಿ. ಥ್ಯಾಂಕ್ ಯು ವೆರಿ ಮಚ್. ಆಯ್ತು, ಸಾರಿ ಸರ್. ಮಲ್ಲಿಕಾರ್ತಿಕ್ ಅವ್ರ ಹೆಸರು ಕೆ ಇದೆ. ಆಯ್ತು, ತುಂಬ ಬೇಗ ಬಂದ್ರಿ ನೀವು. ಓಕೆ, ತನಿಷಾ ಕುಪ್ಪಂಡ ಅವರ ನಿರ್ಮಾಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರ ಸ್ನೇಹಿತರೆಲ್ಲೂ ಸೇವೆ ಮಾಡ್ತಾ ಇರುವಂತಹ ಸಿನಿಮಾ ಕೋಣ. ನಮ್ಮ ಕೋಮಲ್ ಸರ್ ಇದ್ದಾರೆ, ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಸೊ ಏನು ವಿಷಯ ತಿಳಿಸ್ತೀರಾ ತನಿಷಾ ಅವರಿಗೆ ಆ್ಯಂಡ್ ಇಡೀ ತಂಡಕ್ಕೆ? ಕೋಮಲ್ ಸರ್ ಜೊತೆ ಆಲ್ರೆಡಿ ಒಂದು ಮಾಡ್ತಾ ಇದ್ದೀವಿ. ಅವ್ರ ಜೊತೆ ಕೆಲಸ ಮಾಡೋದೇ ತುಂಬ ಖುಷಿ. ಈ ಕೋಣ ಟೈಟ್ಲೇ ಚಂದ. ನಾವು ಇಂಡಸ್ಟ್ರಿಯಲ್ಲಿ ಇರೋರು ಎಲ್ಲರೂ ಕೇಳಿರ್ತೀವಿ, ಯಾಕಂದ್ರೆ ನಾವು ಸ್ಕೂಲಲ್ಲಿ ಓದ್ತಾ ಇರಲ್ಲ, ಎಲ್ರಿಗೂ ಇದನ್ನೇ ಹೇಳಿರ್ತಾರೆ, ಕ್ವಾಣ ಅಂತ. ಸೊ ತುಂಬ ಕ್ಯಾಚಿ ಟೈಟ್ಲು ಆ್ಯಂಡ್ ಪೋಸ್ಟೇ ಸಖತ್ತಾಗಿದೆ. ಸೊ ನನಗೆ ನೋಡಿದಾಗಲೂ ಅನಿಸಿರೋದು ಇದೇನು ಇಷ್ಟು ಭಯಂಕರವಾಗಿದೆಯಲ್ಲ ಅಂತ. ಸೊ ಕೋಮಲ್ ಸರ್ನ ಮತ್ತೊಂದು ಶೇಡಲ್ಲಿ ನೋಡೋಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ಗುರುಗಳು ಬೇರೆ, ಈ ವರ್ಷ ಪೂರ್ತಿ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಆ್ಯಂಡ್ ತನಿಷಾಗೂ ಕೂಡ. ತನಿಷಾ ನನಗೆ ಶಾಕು. ತನಿಷಾ ನಾನು ಏನೋ ಕಾಲ್ ಮಾಡಿ ಕರೀತಾ ಇದ್ದಾಳೆ, ಹೌದು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾನೇನೋ ಅಂತ. ಆಮೇಲೆ ಫುಲ್ ಮಾಡಿದ್ರೆ ತನಿಷಾ ಕುಪ್ಪಂದು ಪ್ರೊಡಕ್ಷನ್ ಅಂತಲೇ ಇದ್ದಲ್ಲ, ಖುಷಿ ಆಗ್ಬಿಡ್ತು. ಅದಕ್ಕೆ ಖಂಡಿತ ಬಂದೇ ಬರ್ತೀನಿ ಅಂತ. ಇಡೀ ಟೀಮಿಗೆ ಒಳ್ಳೇದಾಗಲಿ, ನಿರ್ದೇಶಕರಿಗೆ, ಡೈರೆಕ್ಟರಿಗೆ, ಟೋಟಲ್ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಮಲ್ಲಿಕಾರ್ತಿಕ್ ಅವರೇ, ಇನ್ನೂ ಕ್ಯಾರೆಕ್ಟರ್ಸ್ ರಿವೀಲ್ ಆಗಿಲ್ಲ, ನಿಮ್ಮ ಕ್ಯಾರೆಕ್ಟರ್ ರಿವೀಲ್ ಆಗಲಿ ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.